ನಮಸ್ಕಾರ ಕೆಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಶಾಸಕ ಎಂಸಿ ಕಮರುದ್ದೀನ್ ವಿರುದ್ಧ ಮತ್ತೆ ಎಫ್ಐಆರ್ ದಾಖಲು. ಕೇಸುಗಳ ಸಂಖ್ಯೆ 123ಕ್ಕೆ ಏರಿಕೆ. ಚಂದೇರ ಪೊಲೀಸ್ ಠಾಣೆಯಲ್ಲಿ ಹೊಸದಾಗಿ 4 ದೂರುಗಳು ದಾಖಲು. ಕರ್ನಾಟಕದಲ್ಲಿ ಕಾಲೇಜ್ ಆರಂಭಗೊಂಡ ಹಿನ್ನೆಲೆ ಜಿಲ್ಲೆಯ ವಿದ್ಯಾರ್ಥಿಗಳು ಮಂಗಳೂರಿಗೆ ತೆರಳಲು ಪರದಾಟ. ಸಾರಿಗೆ ಸಂಸ್ಥೆ ಬಸ್ಸುಗಳ ಸೇವೆ ಪುನರಾರಂಭಿಸಲು ಹೆಚ್ಚುತ್ತಿದೆ ಒತ್ತಾಯ. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಆವರಣದಲ್ಲಿ ನಡೆಯಿತು ರಂಗಕರ್ಮಿ ಉದಯ ಸಾರಂಗ್ರವರ ರಂಗನಾಟಕಗಳ ಸಂಕಲನ ಬಿಡುಗಡೆ ಕಾರ್ಯ. ಕಾನ್ಫರೆನ್ಸ್ ಹಾಲ್ ಹಾಗೂ ಸೊಸೈಟಿ ಕಚೇರಿಗೆ ಲಭಿಸಿತು ಚಾಲನೆ. ಹೊಸಂಗಡಿಯ ವ್ಯಾಪಾರ ಭವನದಲ್ಲಿ ನಡೆದ ಕಾರ್ಯಕ್ರಮ. ವ್ಯಾಪಾರಿ ವ್ಯವಸಾಯಿ ಏಕತಾ ಸಮಿತಿ ರಾಜ್ಯ ಉಪಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಆಗಿರುವ ಕೆ ಅಹಮದ್ ಶರೀಫ್ ಉದ್ಘಾಟನೆ. ಮಜಿಬೈಲಲ್ಲಿ ಉಪ್ಪಳ ಹೊಳೆಗೆ ಸೇತುವೆ ನಿರ್ಮಿಸುವ ಬೇಡಿಕೆ ಈಡೇರಿಕೆಗೆ ರೂಪು ನೀಡಲಾಯಿತು. ಮೀಂಜಾ ಜನಪರ ವೇದಿಕೆ ಹೋರಾಟ ಸಮಿತಿ. ಸ್ಥಳೀಯ ಗಣ್ಯರು ಸಭೆಯಲ್ಲಿ ಭಾಗಿ. ವಾರ್ತೆಗಳು ವಿವರವಾಗಿ. ಶಾಸಕ ಎಂಸಿ ಕಮರುದ್ದೀನ್ ವಿರುದ್ಧ ಮತ್ತೆ 4 ಪ್ರಕರಣಗಳನ್ನು ಚಂದೇರ ಪೊಲೀಸರು ದಾಖಲಿಸಿದ್ದಾರೆ. ಹಣ ವಂಚಿಸಿರುವುದಾಗಿ ಮತ್ತೆ 4 ಮಂದಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರೊಂದಿಗೆ ಎಂಸಿ ಕಮರುದ್ದೀನ್ ವಿರುದ್ಧ ದಾಖಲಾದ ಪ್ರಕರಣಗಳ ಸಂಖ್ಯೆ 123ಕ್ಕೆ ಏರಿದೆ. ಫ್ಯಾಷನ್ ಗೋಲ್ಡ್ ಹಣ ವಂಚನೆ ಪ್ರಕರಣದಲ್ಲಿ ಚಂದೇರ ಪೊಲೀಸರು ಶಾಸಕ ಎಂಸಿ ಕಮರುದ್ದೀನ್ ವಿರುದ್ಧ ಮತ್ತೆ 4 ಪ್ರಕರಣಗಳನ್ನು ದಾಖಲಿಸಿದ್ದಾರೆ. 4 ಪ್ರಕರಣಗಳಲ್ಲಾಗಿ ಒಟ್ಟು 84 ಲಕ್ಷ ರೂಪಾಯಿಗಳನ್ನು ವಂಚಿಸಿ ಪಡೆದಿರುವುದಾಗಿ ದೂರು ದಾಖಲಾಗಿದೆ. ಇದರೊಂದಿಗೆ ಎಂಸಿ ಕಮರುದ್ದೀನ್ ವಿರುದ್ಧ ದಾಖಲಾದ ಪ್ರಕರಣಗಳ ಸಂಖ್ಯೆ 123ಕ್ಕೆ ಏರಿದೆ. ಪ್ರಸ್ತುತ ವಿಶೇಷ ತನಿಖಾ ತಂಡದ ಕಸ್ಟಡಿಯಲ್ಲಿರುವ ಕಮರುದ್ದೀನ್ ಅವರನ್ನು ಬುಧವಾರ 3 ಗಂಟೆಗೆ ಕೋರ್ಟಿಗೆ ಹಾಜರುಪಡಿಸಬೇಕಿದೆ. ಪ್ರಕರಣದ ಬಗ್ಗೆ ಇನ್ನಷ್ಟು ಮಾಹಿತಿ ಕಲೆ ಹಾಕಲು ಇವರನ್ನು ತನಿಖಾಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ಆರ್ಥಿಕ ವ್ಯವಹಾರ ಹಾಗೂ ಬೇನಾಮಿ ವ್ಯವಹಾರಗಳ ಬಗ್ಗೆ ಮುಖ್ಯವಾಗಿ ಇವರಿಂದ ಮಾಹಿತಿ ಪಡೆಯಲಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರ್ನಾಟಕದಲ್ಲಿ ಕಾಲೇಜು ಆರಂಭಿಸಿರುವುದರಿಂದ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಮಂಗಳೂರಿಗೆ ಹೋಗಿ ಬರಲು ಸಂಕಷ್ಟ ಎದುರಾಗಿದೆ. ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳ ಸೇವೆಯು ಕಾಸರಗೋಡು ಮಂಗಳೂರು ಹೆದ್ದಾರಿಯಲ್ಲಿ ಆರಂಭವಾಗದೇ ಇರುವುದು ಈ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿದೆ. ಮಂಜೇಶ್ವರ, ಉಪ್ಪಳ, ಕುಂಬಳೆ, ಕಾಸರಗೋಡು ಎಂಬೆಡೆಗಳ ದಿನನಿತ್ಯದ ಪ್ರಯಾಣಿಕರು ತುಂಬ ಸಮಸ್ಯೆಗೀಡಾಗಿದ್ದಾರೆ. ರೈಲು ಹಾಗೂ ಕೇರಳ ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ಸುಗಳನ್ನು ಇವರು ಈ ಹಿಂದೆ ಅವಲಂಬಿಸಿದ್ದರು. ಕರ್ನಾಟಕದಲ್ಲಿ ಕಾಲೇಜು ಆರಂಭಿಸಿರುವುದರಿಂದ ಇದೀಗ ಜಿಲ್ಲೆಯ ವಿದ್ಯಾರ್ಥಿಗಳು ಅಲ್ಲಿಗೆ ತೆರಳಲು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸದ್ಯ ಚೆನ್ನೈ ಮಂಗಳೂರು ರೈಲ್ವೆ ಸರ್ವಿಸ್ ಆರಂಭಿಸಿದ್ದರೂ ಬೆಳಿಗ್ಗೆ ಹಾಗೂ ಸಂಜೆಯ ವೇಳೆಗೆ ವಿದ್ಯಾರ್ಥಿಗಳಿಗೆ ಹೋಗಿ ಬರಲು ಬೇಕಾಗುವ ಸಮಯಗಳಲ್ಲಿ ಇದರ ಸೇವೆ ಲಭ್ಯವಾಗುತ್ತಿಲ್ಲ. ಕೆಎಸ್ಆರ್ಟಿಸಿ ಬಸ್ಸುಗಳು ತಲಪಾಡಿವರೆಗೆ ಮಾತ್ರ ಸರ್ವಿಸ್ ನಡೆಸುತ್ತಿವೆ. ತಲಪಾಡಿವರೆಗೆ ಕೇರಳ ಬಸ್ಸುಗಳಲ್ಲೂ, ತಲಪಾಡಿಯ ಬಳಿಕ ಕರ್ನಾಟಕದ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲೂ പ്രയാണം ನಡೆಸಬೇಕು. ഇത് ദിനനിത്യದ പ്രയാണികರಿಗೆ സമസ്യ ഉണ്ടു ಮಾಡುತ್ತಿದೆ. ഈ മഞ്ചേശ്വരത്തെ സംബന്ധിച്ചിടത്തോളം ഈ കർണാടകയിലാണ് അധികം വിദ്യാർത്ഥികൾ വിദ്യാഭ്യാസം പഠിക്കുന്നത്. പക്ഷേ വിദ്യാഭ്യാസം സംബന്ധിച്ചിടത്തോളം അവർക്ക് വളരെ ബുദ്ധിമുട്ടാണ്. സ്റ്റുഡൻറ്റിന് ഒരു ബസ്, 2 ബസ്, 3 ബസ് ഇങ്ങനെ കയറി അങ്ങോട്ട് പോകുന്ന ഒരു സ്ഥിതിയാണുള്ളത്. അപ്പോൾ ബസ്സിൽ തിങ്ങിയ ആൾക്കാർ ഇങ്ങോട്ട് പോകുന്നുണ്ട്. പക്ഷേ ഈ ഇൻ്റർ സ്റ്റേറ്റ് ബസ് ആവാത്തത് കൊണ്ട് ഈ ഇവിടുത്തെ മഞ്ചേശ്വരം ഈ ഭാഗത്തെ കാസർഗോഡ് ഡിസ്ട്രിക്റ്റിലുള്ള പല സ്റ്റുഡൻറ്റുകൾക്കും വളരെ പ്രയാസമുണ്ട്. അതുകൊണ്ട് അത്തരത്തിലുള്ള പ്രശ്നങ്ങൾ പരിഹരിക്കാൻ ബന്ധപ്പെട്ട ജില്ലാധികാരി ഉടനെ ഒരു ആക്ഷൻ എടുക്കണമെന്നാണ് ഞങ്ങൾ പറയാനുള്ളത്. ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ಸುಗಳು ಮಂಗಳೂರಿನಿಂದ ಕಾಸರಗೋಡಿಗೆ ಸರ್ವಿಸ್ ನಡೆಸಲು ಜಿಲ್ಲಾಧಿಕಾರಿಗಳಿಗೆ 3 ತಿಂಗಳ ಹಿಂದೆ ನೀಡಿದ ಅರ್ಜಿಯಲ್ಲಿ ಇನ್ನೂ ನಿರ್ಧಾರ ಕೈಗೊಂಡಿಲ್ಲ. ಅರ್ಜಿಯನ್ನು ಜಿಲ್ಲಾಧಿಕಾರಿಗಳು ಕೇರಳದ ಟ್ರಾನ್ಸ್ಪೋರ್ಟ್ ಕಮಿಷನರಿಗೆ ಕಳುಹಿಸಿದ್ದಾರೆ. ಸ್ವಂತ ವಾಹನವುಳ್ಳವರಿಗೆ ಮಂಗಳೂರಿಗೆ ಹೋಗಿ ಬರಲು ಸದ್ಯ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಇದೀಗ ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳನ್ನು ಅವಲಂಬಿಸುವವರಿಗೆ ತುಂಬ ಸಮಸ್ಯೆ ಎದುರಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ರಂಗಕುಟೀರದ ವತಿಯಿಂದ ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಆವರಣದಲ್ಲಿ ಯುವ ರಂಗಕರ್ಮಿ ಉದಯ ಸಾರಂಗ್ರವರ ದಲಿಯನ ಡೋಲು ಮತ್ತು ಬೆಟ್ಟದ ಗಿಳಿ ರಂಗನಾಟಕಗಳ ಸಂಕಲನ ಬಿಡುಗಡೆ ಕಾರ್ಯ ನಡೆಯಿತು. ಹಿರಿಯ ಪತ್ರಕರ್ತ ಕವಿ ರಾಧಾಕೃಷ್ಣ ಉಳಿಯ ತಡ್ಕ ಬಿಡುಗಡೆ ಕಾರ್ಯ ನಿರ್ವಹಿಸಿದರು. ಪರಿಸರ ಕಾಳಜಿ, ದಬ್ಬಾಳಿಕೆ, ಶೋಷಣೆ, ಅಸಮಾನತೆ, ಅಸ್ಪೃಶ್ಯತೆಯ ವಿರುದ್ಧದ ದನಿಯಾಗಿ ಉದಯ ಸಾರಂಗ್ ಅವರ ನಾಟಕ ಕೃತಿಗಳು ರೂಪುಗೊಂಡಿವೆ ಎಂದು ಹಿರಿಯ ಪತ್ರಕರ್ತ ಕವಿ ರಾಧಾಕೃಷ್ಣ ಉಳಿಯ ತಡ್ಕ ಅಭಿಪ್ರಾಯಪಟ್ಟರು. ಯುವ ರಂಗಕರ್ಮಿ ಉದಯ ಸಾರಂಗ್ ಅವರ ದಲಿಯನ ಡೋಲು ಮತ್ತು ಬೆಟ್ಟದ ಗಿಳಿ ರಂಗನಾಟಕಗಳ ಸಂಕಲನವನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡುತ್ತಿದ್ದರು.
ಸಾಹಿತ್ಯ ಆಗಲಿ, ನಾಟಕ ಕಲೆ ಆಗಲಿ, ಯಾವುದೂ ಆಗಲಿ, ಕಲೆ ನಾಟಕ ಇದೆಲ್ಲ ಯಾವುದೂ ಆಗಲಿ, ಅದು ಸಮಾಜದಿಂದ ಪಡೆದದ್ದನ್ನು ಸಮಾಜಕ್ಕೆ ನೀಡುವಂಥ ಒಂದು ಕ್ರಿಯೆ. ಅದನ್ನು ಶುಷ್ಕಗೊಳಿಸಿ, ಸಮಾಜದಿಂದ ನಾವೇನು ಪಡೆಯುತ್ತೇವೆ ಅದನ್ನು ಶುದ್ಧಗೊಳಿಸಿ ಮತ್ತೆ ಪುನಃ ಸಮಾಜಕ್ಕೆ ಅದನ್ನು ನೀಡುವಂಥದ್ದು. ಆ ಮೂಲಕ ಸಮಾಜವನ್ನು ಪರಿಶುದ್ಧಗೊಳಿಸುವಂಥದ್ದು, ಸಾಮಾಜಿಕ ಅಸಮಾನತೆಗಳನ್ನು ಹೋಗಲಾಡಿಸುವಂಥದ್ದು. ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ನಾವು ಎದುರಿಸ್ತಿರುವಂತಹ ಈ ಗಂಭೀರ ಸಮಸ್ಯೆಗಳನ್ನು ಬೊಟ್ಟು ಮಾಡಿ ತೋರಿಸುವಂಥದ್ದು. ನೋಡಿ, ಈ ರೀತಿಯ ಸಮಸ್ಯೆ ಉಂಟು ನಮಗೆ, ಅದನ್ನು ನಾಟಕದ ಮೂಲಕ ಬೊಟ್ಟು ಮಾಡಿ ತೋರಿಸುವಂಥದ್ದು. ಈ ರೀತಿಯ ಒಂದು ವಂಚನೆ ಇಲ್ಲಿ ನಡೀತಾ ಉಂಟು, ಇಲ್ಲಿ ಭ್ರಷ್ಟಾಚಾರ ನಡೀತಾ ಉಂಟು, ಇಲ್ಲಿ ವಂಚನೆ ನಡೀತಾ ಉಂಟು, ಇಲ್ಲಿ ದಲಿತರ ಮೇಲೆ ಅಮಾನವೀಯತೆ ನಡೀತಾ ಉಂಟು, ಆಕ್ರಮಣ ನಡೀತಾ ಉಂಟು, ಹಿಂಸಾಚಾರ ನಡೀತಾ ಉಂಟು. ಇದೆಲ್ಲವನ್ನು ನೋಡಿ ಇದು ಯಾವ ಮೂಲದಿಂದ ಬಂದದ್ದು, ಇದನ್ನು ತಡೆಗಟ್ಟುವ ವಿಧಾನ ಏನು ಎನ್ನುವ ಬಗ್ಗೆ ನಾಟಕದ ಮೂಲಕ ನಾವು ಅದನ್ನು ಅಭಿವ್ಯಕ್ತಿಸಬಹುದು. ಕಾಸರಗೋಡು ಜಿಲ್ಲಾ ಲೈಬ್ರರಿಯಲ್ಲಿ ರಂಗಕುಟೀರ ಕಾಸರಗೋಡು ಆಯೋಜಿಸಿದ ರಂಗ ನಾಟಕಗಳ ಸಂಕಲನ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಕೇರಳ ತುಳು ಅಕಾಡೆಮಿ ಅಧ್ಯಕ್ಷ ರಂಗ ನಿರ್ದೇಶಕ ಉಮೇಶ್ ಎಂ ಸಾಲಿಯಾನ್ ಅಧ್ಯಕ್ಷತೆ ವಹಿಸಿದ್ದರು. ಅವರು ಮಾತನಾಡಿ, ಭಾಷೆಗೂ ಮೀರಿದ ರಂಗಾವಿಷ್ಕಾರಗಳು ರಂಗಭೂಮಿಯ ಗರಿಮೆಗಳಾಗಿ ಸದಾ ಜ್ಯೋತಿಯಂತೆ ಪ್ರಕಾಶಿಸುತ್ತದೆ. ಗಡಿನಾಡು ಕಾಸರಗೋಡಿನ ಹಳೆ ತಲೆಮಾರಿನ ರಂಗ ಚಟುವಟಿಕೆಗಳು ಅವಿಸ್ಮರಣೀಯವಾಗಿದ್ದು, ಬದಲಾದ ಇಂದಿನ ಕಾಲಮಾನದಲ್ಲಿ ಹೊಸತನದ ದಿಸೆಯಲ್ಲಿ ಉದಯ ಸಾರಂಗರಂತಹ ರಂಗಾಸಕ್ತರ ತ್ಯಾಗದ ಮೂಲಕ ಮತ್ತೊಮ್ಮೆ ಉಚ್ಚಾಯತೆಗೆ ಬರಲಿ ಎಂದು ಹಾರೈಸಿದರು. ಅಸ್ಪೃಶ್ಯತೆ ವಿರುದ್ಧ ನಮ್ಮನ್ನು ಮೆಟ್ಟಿ ತುಳಿದು ನಮ್ಮ ಜೀವನದ ಅರ್ಧ ಭಾಗವನ್ನು ಒಡೆದುರುಳಿಸಿದಂಥ ಒಂದು ಸಮಾಜದಿಂದ ನಾವು ಮತ್ತೆ ಮೇಲಕ್ಕೆ ಹೇಗೆ ಬರಬಹುದು, ಹೇಗೆ ಬರಬೇಕೆಂಬ ಹೋರಾಟದ ಧ್ವನಿಯನ್ನು ಯಾವತ್ತೂ ಆಡುತ್ತಿರುವ, ಅವನ ಜೀವನದಲ್ಲಿ ಅಳವಡಿಸಿರುವ, ತನ್ನ ಲೇಖನ ಮುಖಾಂತರ ಸಮಾಜಕ್ಕೆ ತೋರಿಸ್ತಿರುವ ಉದಯ ಸಾರಂಗ್ ಆ ನಾಟಕದಲ್ಲೂ ಅದನ್ನು ತೆರೆದಿಟ್ಟಿದ್ದಾನೆ. ಆ ನಾಟಕಗಳಲ್ಲಿರುವ ಒಂದೊಂದು ವಸ್ತುಗಳು ಸಹ, ಒಂದೊಂದು ಮಾತುಗಳು ಸಹ ಆ ನಾಟಕಕ್ಕೆ ಯಾವ ರೀತಿಯಲ್ಲಿ ಜೀವ ತುಂಬಿದೆ ಅಂದರೆ, ನಮ್ಮ ಇವತ್ತಿನ ಸಮಾಜದಲ್ಲಿ ಆಗು ಹೋಗುವ ವ್ಯವಸ್ಥೆಯನ್ನು, ಆಗು ಹೋಗುವಂಥ ಕೆಲವು ಸಂದರ್ಭಗಳನ್ನು ಸಂದರ್ಭೋಚಿತವಾಗಿ ಅದರಲ್ಲಿ ಸೇರಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇರಳ ರಾಜ್ಯ ಲೈಬ್ರರಿ ಕೌನ್ಸಿಲ್ ಸದಸ್ಯ ಅಹಮದ್ ಹುಸೇನ್ ಮಾಸ್ಟರ್ ಪೈವಳಿಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಕುಂಬಳೆ ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಯತೀಶ್ ಕುಮಾರ್ ರೈ ಶುಭ ಹಾರೈಸಿದರು. ಉದಯ ಸಾರಂಗ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಕಮಲಾಕ್ಷ ನಾಯಕ್ ಧನ್ಯವಾದ ಅರ್ಪಿಸಿದರು. ಸಮಾರಂಭದಲ್ಲಿ ಪುರುಷೋತ್ತಮ್ ಭಟ್, ಪ್ರದೀಪ್ ಬೇಕಲ್, ಚೇತನಾ ಕುಂಬ್ಳೆ, ಸುಚಿತ್, ಕಿಶೋರ್, ದಿವಾಕರ್, ಶಂಕರ್, ಸಾಯಿ ಕೃಪಾ ಮೊದಲಾದವರು ಭಾಗವಹಿಸಿದರು. ಜಯ ಮಣಿಯಂಪಾರೆ ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಹೊಸಂಗಡಿಯ ವ್ಯಾಪಾರ ಭವನದಲ್ಲಿ ಕಾನ್ಫರೆನ್ಸ್ ಹಾಲ್ ಹಾಗೂ ಸೊಸೈಟಿ ಕಚೇರಿಯ ಉದ್ಘಾಟನಾ ಕಾರ್ಯ ನಡೆಯಿತು. ಕೇರಳ ವ್ಯಾಪಾರ ವ್ಯವಸಾಯ ಏಕತಾ ಸಮಿತಿ ರಾಜ್ಯ ಉಪಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಆಗಿರುವ ಕೆ ಅಹಮದ್ ಶರೀಫ್ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ಮಂಜೇಶ್ವರದ ಹೃದಯ ಭಾಗವಾಗಿರುವ ಹೊಸಂಗಡಿಯ ವ್ಯಾಪಾರ ಭವನದಲ್ಲಿ ಕಾನ್ಫರೆನ್ಸ್ ಹಾಲ್ ಹಾಗೂ ಸೊಸೈಟಿ ಆಫೀಸ್ ನಿರ್ಮಿಸಲಾಗಿದೆ. ಕೇಂದ್ರ ವ್ಯಾಪಾರಿ ವ್ಯವಸಾಯ ಏಕತಾ ಸಮಿತಿ ರಾಜ್ಯ ಉಪಾಧ್ಯಕ್ಷ ಜಿಲ್ಲಾಧ್ಯಕ್ಷರು ಆಗಿರುವ ಕೆ ಅಹಮದ್ ಶರೀಫ್ ಉದ್ಘಾಟನಾ ಕಾರ್ಯ ನಿರ್ವಹಿಸಿದರು. ഇവിടുത്തെ വിവിധ രാഷ്ട്രീയ പാർട്ടികൾ അത് വിവിധ പ്രസ്ഥാനങ്ങളൊക്കെ ഇവിടെ ജാഥ പുറപ്പെടുന്നു കാസർഗോഡ് ജില്ലയിൽ. അത് മഞ്ചേശ്വരം പാഠശാല വരുന്നത് ആ രീതിയിലാണ്. അപ്പോൾ മഞ്ചേശ്വരം എപ്പോഴും കേരളത്തിൽ 14 ജില്ലകളിൽ അറിയപ്പെടുന്ന ഒരു സ്ഥലമാണ്. അപ്പൊ ഇവിടെ വരുമ്പോൾ ഇവിടെ ഈ തലയോഗത്തിൽ നിൽക്കുന്ന ഈ വ്യാപാരവൻ കർണാടകയോട് ചേർന്ന് നമ്മുടെ വ്യാപാരികളുടെ അന്തസ്സും അഭിമാനവുമായ ഈ വ്യാപാരങ്ങളുടെ തലയത്തിൽ നിൽക്കുമ്പോൾ ഇത് കേവലം മഞ്ചേശ്വരം യൂണിറ്റ് വ്യാപാരിക്ക് മാത്രമല്ല, കാസർഗോഡ് ജില്ലയിലും വിശിഷ്ട കേരളത്തിലെ മുഴുവൻ വ്യാപാരികളുടെയും അഭിമാന മന്ദിരമായി ഈ വ്യാപാരം മാറിയിട്ടുണ്ട് എന്നതിൽ യാതൊരു സംശയവും. ಮಂಜೇಶ್ವರದ ಯೂನಿಟ್ ಅಧ್ಯಕ್ಷ ಬಶೀರ್ ಕನಿಲಾ ಅಧ್ಯಕ್ಷತೆ ವಹಿಸಿದರು. ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಕೆಜಿ ಸಾಜಿ, ಉಪಾಧ್ಯಕ್ಷ ವಿಕ್ರಮ್ ಪೈ, ಮಂಜೇಶ್ವರ ಯೂನಿಟ್ ಸೊಸೈಟಿ ಉಪಾಧ್ಯಕ್ಷ ಕೃಷ್ಣ ಶೆಟ್ಟಿಗಾರ್, ದಯಾನಂದ ಭಂಗೇರ, ಖಜಾಂಜಿ ಹಸೈನಾರ್ ಉದ್ಯಾವರ, ಆರಿಫ್ ಮಚ್ಚಂಪಾಡಿ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ ಮಂಜೇಶ್ವರ. ಕಾಸರಗೋಡು ರೈಲ್ವೆ ನಿಲ್ದಾಣ ಬಳಿ ಮಾಲೀಕರು ಬಿಟ್ಟು ಹೋಗಿರುವ ವಾಹನಗಳು ಸಮಸ್ಯೆ ತಂದೊಡ್ಡುತ್ತಿವೆ. ಈ ರೀತಿ ವರ್ಷಗಳಿಂದ ಬಿಟ್ಟು ಹೋದ ವಾಹನಗಳು ತೂಕು ಹಿಡಿದು ಹಾಳಾಗುತ್ತಿದ್ದು, ಇದರ ವಿಲೇವಾರಿ ಕಾರ್ಯ ಶೀಘ್ರ ನಡೆಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಕುರಿತು ಒಂದು ವರದಿ. ಕಾಸರಗೋಡು ರೈಲ್ವೆ ನಿಲ್ದಾಣಕ್ಕೆ ತಲುಪುವವರಿಗೆ ಮೊದಲು ಸ್ವಾಗತಿಸುವುದು ಯಾರಿಗೂ ಬೇಡದ
ನಿರ್ಲಕ್ಷ್ಯ ಸ್ಥಿತಿಯಲ್ಲಿರುವ ವಾಹನಗಳು. ರೈಲ್ವೆ ನಿಲ್ದಾಣಕ್ಕಿರುವ ರಸ್ತೆಯ ಬದಿಗಳಲ್ಲಿ ವರ್ಷಗಳಿಂದ ಉಪೇಕ್ಷಿಸಿದ ಸ್ಥಿತಿಯಲ್ಲಿವೆ ಈ ವಾಹನಗಳು. ಇವುಗಳಲ್ಲಿ ಹೆಚ್ಚಿನವುಗಳು ಬೈಕ್ಗಳಾಗಿವೆ. ಇವುಗಳು ಹಳೆಯದಾಗಿರುವುದರಿಂದ ತುಕ್ಕು ಹಿಡಿದ ಸ್ಥಿತಿಯಲ್ಲಿದೆ. ಮಳೆ ಸುರಿದಿದ್ದರಿಂದ ವಾಹನಗಳಿಗೆ ತುಕ್ಕು ಹಿಡಿದಿದೆ. ಲಾಕ್ಡೌನ್ ಕಳೆದ ಬಳಿಕ ರೈಲ್ವೆ ನಿಲ್ದಾಣದ ಆಟೋ ಚಾಲಕರು ಪಾರ್ಕಿಂಗ್ ಸ್ಥಳವನ್ನು ಶುಚಿಗೊಳಿಸಿದ್ದರು. ಈ ವೇಳೆ ಇಲ್ಲಿದ್ದ ದ್ವಿಚಕ್ರ ವಾಹನಗಳನ್ನು ಕೂಡ ಸ್ವಚ್ಛಗೊಳಿಸಿದ್ದರು. ಆದರೆ ತದನಂತರ ಸುರಿದ ಮಳೆಗೆ ಹಳೆಯ ರೀತಿಯಾಗಿದೆ. ಲಾಕ್ಡೌನ್ ಘೋಷಿಸಿದಾಗ ರೈಲು ಹತ್ತಿ ಹೋದವರ ಸಹಿತ ಹಲವರ ವಾಹನಗಳು ಈ ಪಾರ್ಕಿಂಗ್ ಸ್ಥಳದಲ್ಲಿತ್ತು. ಆದರೆ ಲಾಕ್ಡೌನ್ ಮುಗಿದ ಬಳಿಕ ಹಲವು ಮಾಲೀಕರು ತಮ್ಮ ವಾಹನಗಳನ್ನು ತೆಗೆದುಕೊಂಡು ಹೋಗಿದ್ದರೂ ಮಾಲೀಕರು ಉಪೇಕ್ಷಿಸಿದ ಹಲವು ಬೈಕ್ಗಳು ಇಲ್ಲಿವೆ. ರೈಲು ಸಂಚಾರ ಪುನರಾರಂಭಿಸುವಾಗ ಈ ವಾಹನಗಳು ಪ್ರಯಾಣಿಕರಿಗೆ ತೊಂದರೆ ತಂದೊಡ್ಡಲಿದೆ. ಪ್ರಯಾಣಿಕರಿಗೆ ವಾಹನ ಪಾರ್ಕಿಂಗ್ ಮಾಡಲು ಸ್ಥಳದ ಕೊರತೆ ಎದುರಾಗಲಿದೆ. ಈ ಸನ್ನಿವೇಶದಲ್ಲಿ ಸ್ಟೇಷನ್ ಎದುರುಗಡೆ ತ್ಯಾಜ್ಯದಂತಿರುವ ಈ ವಾಹನಗಳನ್ನು ವಿಲೇವಾರಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕೆಂದು പാലക്കാട് റെയിൽവേ ഡിവിഷൻ മാജി ഉപനിർദ്ദേശക സമിതി സദസ്യ ആർ പ്രശാന്ത് കുമാർ ಹೇಳಿದ್ದಾರೆ. ഉടമസ്ഥരില്ലാതെ നമുക്കറിയാം നിരവധി വാഹനങ്ങൾ റെയിൽവേ പരിസരത്ത് ഇപ്പം കിടക്കുന്നുണ്ട്. അത് എത്രയും പെട്ടെന്ന് അവിടെ നിന്ന് മാറ്റിയാൽ മാത്രമേ, പ്രത്യേകിച്ച് ഇപ്പോൾ ലോക്ക്ഡൗൺ പീരീഡ് ആകുമ്പോൾ വലിയ തിരക്കിലെ സമയത്ത് അത് വൃത്തിയാക്കി ആ റെയിൽവേ സ്റ്റേഷൻ പരിസരം വളരെ നല്ല വൃത്തിയാക്കി നമുക്ക് ഇനി ഡിസംബർ ജനുവരി കഴിയുമ്പോൾ വാഹനങ്ങൾ ഓടിത്തുടങ്ങും, ട്രെയിനുകൾ ഓടിത്തുടങ്ങുമ്പോൾ പാർക്കിംഗ് ഒരുപാട് ബുദ്ധിമുട്ടുകൾ ആവാൻ സാധ്യതയുണ്ട്. നമുക്കറിയാം റെയിൽവേ പാർക്കിങ്ങിന് വളരെ സ്ഥലപരിമിതി ഒട്ടനവധിയുണ്ട്. അതുപോലെ വാഹനങ്ങൾ ഓരോ നാൾക്ക് നാൾ വർദ്ധിച്ചു വരുന്നു. അതുകൊണ്ട് തന്നെ പാർക്കിംഗ് സൗകര്യം കുറഞ്ഞു വരുന്ന ഈ സാഹചര്യത്തിൽ ഉപയോഗശൂന്യമായും അല്ലെങ്കിൽ ഉടമസ്ഥർ എടുക്കാത്തതുമായ ആ വാഹനങ്ങൾ എത്രയും പെട്ടെന്ന് അവിടെ നീക്കം ചെയ്ത് മാത്രമല്ല റെയിൽവേ സ്റ്റേഷൻ പരിസരം വളരെ വൃത്തിയാക്കിക്കൊണ്ട് ഇനി വരുന്ന നാളുകളിൽ പാർക്കിംഗ് സൗകര്യം വിപുലപ്പെടുത്തേണ്ട നടപടികൾ റെയിൽവേ അധികൃതർ കൈക്കൊള്ളണമെന്നാണ് നമുക്ക് പറയാനുള്ളത്. ಆದಷ್ಟು ಶೀಘ್ರವಾಗಿ ಮಾಲೀಕರಿಲ್ಲದ ಇಂತಹ ವಾಹನಗಳನ್ನು ಇಲ್ಲಿಂದ ಸ್ಥಳಾಂತರಿಸಿ ಸ್ಟೇಷನ್ ಪರಿಸರಗಳನ್ನು ಶುಚಿಗೊಳಿಸಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಉತ್ತಮಗೊಳಿಸಬೇಕೆಂದು ಇಲ್ಲಿನ ಆಟೋ ಚಾಲಕರು ಹೇಳುತ್ತಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಜಿಬೈಲ್ನ ಪಟ್ಟತ ಮೊಗರ್ನಲ್ಲಿ ಉಪ್ಪಳ ಹೊಳೆಗೆ ಸೇತುವೆ ನಿರ್ಮಿಸುವ ಬೇಡಿಕೆಯೊಂದಿಗೆ ಹೋರಾಟ ನಡೆಸಲು ಮೀಂಜಾ ಜನಪರ ವೇದಿಕೆ ಎಂಬ ಸಮಿತಿಗೆ ರೂಪ ನೀಡಲಾಯಿತು. ಮಜಿಬೈಲಲ್ಲಿ ನಡೆದ ಸಮಿತಿ ರೂಪೀಕರಣ ಸಭೆಯಲ್ಲಿ ಊರಿನ ಗಣ್ಯರು ಭಾಗವಹಿಸಿದರು. ಮಂಗಲ್ಪಾಡಿ ಪಂಚಾಯತ್ ವ್ಯಾಪ್ತಿಯ ಮಜಿಬೈಲ್ ಪಟ್ಟತ ಮೊಗರ್ನ ಉಪ್ಪಳ ಹೊಳೆಯ ಇಕ್ಕೆಡೆಗಳಲ್ಲಿರುವ ನಿವಾಸಿಗಳು ಕಳೆದ ಹಲವಾರು ವರ್ಷಗಳಿಂದ ಪ್ರಯಾಣಿಸಲು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಹೊಳೆಯ ಇಕ್ಕೆಡೆಗಳಲ್ಲಾಗಿ ಸುಮಾರು 200ರಷ್ಟು ಕುಟುಂಬಗಳು ವಾಸಿಸುತ್ತಿವೆ. ಇವರಿಗೆ ಉಪ್ಪಳ ಪೇಟೆಗೆ ಆಗಮಿಸಲಿರುವ ಮುಖ್ಯ ಹಾದಿಯೇ ಈ ಹೊಳೆಯ ಮೂಲಕವಾಗಿದೆ. ಆದರೆ ಸದ್ಯ ಇವರಿಗೆ ಹೊಳೆ ದಾಟಲು ದೋಣಿ ಸಹ ಇಲ್ಲ. ಈ ಮೊದಲು ದೋಣಿ ಇತ್ತಾದರೂ ಅದು ಡ್ಯಾಮೇಜ್ ಆದ ಬಳಿಕ ಇಲ್ಲಿನ ನಿವಾಸಿಗಳು ಸಮಸ್ಯೆ ಎದುರಿಸುತ್ತಿದ್ದಾರೆ. ಹೊಳೆಯಲ್ಲಿ ನಡೆದು ದಾಟುವ ವೇಳೆ ನೀರಿನ ಸೆಳೆತಕ್ಕೆ ಸಿಲುಕಿ ಹಲವು ಮಂದಿ ಪ್ರಾಣ ಕಳೆದುಕೊಂಡ ಉದಾಹರಣೆ ಇದ್ದರೂ ಅಧಿಕಾರಿಗಳ ಕಡೆಯಿಂದ ಯಾವುದೇ ಸ್ಪಂದನೆ ಉಂಟಾಗದಿರುವ ಬಗ್ಗೆ ಇಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೂಡಂಬೈಲ್ ಸರ್ಕಾರಿ ಶಾಲೆಯ ಮಕ್ಕಳು ಸಹ ಹೊಳೆ ದಾಟಿಯೇ ಶಾಲೆಗೆ ಬರಬೇಕಾದಂತಹ ಸ್ಥಿತಿ ಇದೆ. ಮಳೆಗಾಲದಲ್ಲಿ ಹೊಳೆ ತುಂಬಿ ಉಕ್ಕಿ ಹರಿಯುವುದರಿಂದ ಹಲವು ಕಿಲೋಮೀಟರ್ಗಳಷ್ಟು ಸುತ್ತಿ ಬಳಸಿ ಶಾಲೆಗೆ ಆಗಮಿಸುತ್ತಾರೆ. ಈ ಭಾಗದ ಜನರ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ತೋರ್ಪಡಿಸಲು ಹಾಗೂ ಹೋರಾಟ ನಡೆಸಲು ಮಜಿಬೈಲ್ನ ಪಟ್ಟತ ಮೊಗರ್ನಲ್ಲಿ ಸಭೆ ಸೇರಿ ಸೇತುವೆ ನಿರ್ಮಿಸಲು ಮೀಂಜಾ ಜನಪರ ವೇದಿಕೆ ಎಂಬ ಹೋರಾಟ ಸಮಿತಿಗೆ ರೂಪು ನೀಡಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ರಾಮ್ ಪ್ರಕಾಶ್ ಆಳ್ವಾ ವಹಿಸಿದ್ದರು. ಊರಿನ ಪ್ರಮುಖರಾದ ಅಬ್ದುಲ್ಲಾ, ಶೇಖರ್, ಜಗನ್ನಾಥ್ ಕಂಗುಮೆ, ಅಣ್ಣಪ್ಪ ಹೆಗ್ಡೆ ಮಾಠೆ, ಮೂಸಾ ಅಜ್ಹಿತ್ಲು, ವಿಶ್ವನಾಥ ರೈ, ಅಬ್ದುಲ್ಲಾ ಕುಂಜಿ, ಸುಂದರ ಬೆಳ್ಚಪಾಡ್, ಪ್ರಭಾಕರ್ ಶೆಟ್ಟಿ ಮೊದಲಾದವರು ಭಾಗವಹಿಸಿದ್ದರು. ಮೀಂಜಾ ಜನಪರ ವೇದಿಕೆಯ ಚೇರ್ಮನ್ಗಳಾಗಿ ರಾಮ್ ಪ್ರಕಾಶ್ ಆಳ್ವಾ, ಅಶ್ರಫ್ ತುರ್ತಿ, ಅಬ್ದುಲ್ ಖಾದರ್, ಐರಿನ್ ಜೋಸ್ಪಿನ್ ಅವರನ್ನು ನೇಮಕ ಮಾಡಲಾಯಿತು. ಸಂಚಾಲಕರನ್ನಾಗಿ ಇಬ್ರಾಹಿಂ, ಆಶಿಕ್ ಮೂಡಂಬೈಲ್, ಶ್ರೀಲತಾ ಅಜ್ಜಿಹಿತ್ಲು, ಮೊಹಮ್ಮದ್ ಅಶ್ರಫ್, ಯತೀಶ್ ಕೋರಿಕಾರ್, ಕೋಶಾಧಿಕಾರಿಯಾಗಿ ಅಬ್ದುಲ್ಲಾ ಕುಂಜಿ ಮೂಡಂಬೈಲ್, ರಕ್ಷಾಧಿಕಾರಿಯಾಗಿ ಶೇಖರ ಸೋಯಿಪಕ್ಕಲ್ ಮೊದಲಾದವರನ್ನು ನೇಮಕ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಲಾವಿದರ ರಾಷ್ಟ್ರೀಯ ಸಂಘಟನೆಯಾದ ಸಂಘ ಕಲಾ ವೇದಿಕೆಯ ಕಾಸರಗೋಡು ಜಿಲ್ಲಾ ಸಮಿತಿಯ ರೂಪೀಕರಣೆ ಹಾಗೂ ಗುರುತಿನ ಚೀಟಿಗಳ ವಿತರಣಾ ಕಾರ್ಯ ನಡೆಯಿತು. ಕಾಂಜಂಗಾಡಿನ ಮಾವುಂಗಾಲಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಲಾವಿದರ ರಾಷ್ಟ್ರೀಯ ಸಂಘಟನೆಯಾದ ಸಂಘ ಕಲಾ ವೇದಿಕೆಯ ಕಾಸರಗೋಡು ಜಿಲ್ಲಾ ಸಮಿತಿಯ ರೂಪೀಕರಣೆ ಹಾಗೂ ಗುರುತಿನ ಚೀಟಿಯ ವಿತರಣಾ ಕಾರ್ಯ ನಡೆಯಿತು. ಮಾವುಂಗಾಲು ಶ್ರೀ ರಾಮದಾಸ್ ಸ್ಮಾರಕ ಸರಸ್ವತಿ ವಿದ್ಯಾಮಂದಿರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು.
ಕರ್ಮಶಾಲೆಯ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ತಂಡದ ರಂಗಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು. ಸಂಘ ಕಲಾವೇದಿಕೆ ರಾಜ್ಯಾಧ್ಯಕ್ಷ ಸಿನಿಮಾ ನಿರ್ದೇಶಕನೂ ಆಗಿರುವ രാജസേനൻ വിഡിയോ കോൺഫറൻസ് ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತರು. നേരിന്റെ വഴിയിലൂടെ നമുക്ക് ഉപജീവനത്തിനുള്ള മാർഗങ്ങൾ, ഡാൻസ് ക്ലാസുകൾ, പാട്ട് ക്ലാസുകൾ, അല്ലെങ്കിൽ സംഗീത ക്ലാസുകൾ, ഉപകരണങ്ങളുമായി ബന്ധപ്പെട്ട ക്ലാസുകൾ, കളരിപ്പയറ്റുകൾ, നമ്മുടെ നാടൻ കലകൾ, നാടൻ അഭ്യാസങ്ങൾ ഒക്കെ അതിൻ്റെയൊക്കെ നാടാണല്ലോ ഇവിടെ. അപ്പം അത്തരത്തിലുള്ള പദ്ധതികൾ കൂട്ടായി ഏറ്റെടുത്താൽ അതിന് സംസ്ഥാനത്തിന്റെ ഭാഗത്തുനിന്ന് തരാവുന്ന എല്ലാ സഹായങ്ങളും നിങ്ങളുടെ ഭാഗത്ത് എത്തിക്കുവാനും എപ്പോഴും വരുവാൻ ചിലപ്പോൾ ಮಾವುಂಗಾಲ್ನ ದಾಮೋದರ್ ಆರ್ಕಿಟೆಕ್ಟ್ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ನೂರ್ನಾಡ್ ಶಹಜಾನ್ ಮುಖ್ಯ ಭಾಷಣ ಮಾಡಿದರು. ರಾಜ್ಯ ಸಮಿತಿ ಸದಸ್ಯರುಗಳಾದ ರಮೇಶ್ ಗೋಪಾಲ್, ಮನೋಜ್ ಕುಮಾರ್, ಜೀಜಾ ಸುರೇಂದ್ರ ಮೊದಲಾದವರು ಮಾತನಾಡಿದರು. ಬಾಬು ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಮೋಹನ್ ಧನ್ಯವಾದ ಅರ್ಪಿಸಿದರು. ಜಿಲ್ಲಾ ಸಮಿತಿಯಲ್ಲಿ ಪವಿತ್ರ ಅವರನ್ನು ಅಧ್ಯಕ್ಷರನ್ನಾಗಿಯೂ, ವ್ಯಾಮನಾಚಾರ್ಯ ಹಾಗೂ ಪ್ರಶಾಂತರನ್ನು ಉಪಾಧ್ಯಕ್ಷರನ್ನಾಗಿಯೂ, ಕೆ ಮೋಹನ್ ಅವರನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಯಿತು. ಸಿ ಶರತ್ ಕುಮಾರ್ರನ್ನು ಜತೆ ಕಾರ್ಯದರ್ಶಿಯಾಗಿ ಆಯ್ಕೆಗೊಳಿಸಲಾಯಿತು. ಸಭೆಯಲ್ಲಿ 30 ಮಂದಿಯುಳ್ಳ ಎಕ್ಸಿಕ್ಯೂಟಿವ್ ಸಮಿತಿಯನ್ನು ರಚಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರುಳಿಗೆ ಸಂಬಂಧಿಸಿದ ರೋಗದಿಂದ ಬಳಲುತ್ತಿರುವ ಬಡ ಕುಟುಂಬದ ಆರ್ಯತೀರ್ಥ ಎಂಬ ಬಾಲಕಿಗೆ ಚಿಕಿತ್ಸೆಗೆ ನೆರವಾಗುವ ಗುರಿಯೊಂದಿಗೆ ಕಾಞಂಗಾಡಿನ ದೇವಗೀತ ಆರ್ಕೆಸ್ಟ್ರಾ ತಂಡ ಸಂಗೀತ ಯಾತ್ರೆ ಹಮ್ಮಿಕೊಂಡಿದೆ. ಕಾಞಂಗಾಡಿನಿಂದ ಪಾಣತ್ತೂರು ತನಕ ಆರ್ಕೆಸ್ಟ್ರಾ ತಂಡ ಸಂಗೀತ ಯಾತ್ರೆ ನಡೆಸುತ್ತಿದೆ. ಕರುಳಿಗೆ ಸಂಬಂಧಿಸಿದ ರೋಗದಿಂದ ಚಿಕಿತ್ಸೆಯಲ್ಲಿದ್ದಾಳೆ ಕೋಳಿಚಾಲ್ನ ಆರ್ಯತೀರ್ಥ ಎಂಬ ಬಾಲಕಿ. ಈ ರೋಗಕ್ಕೆ ಸಂಬಂಧಿಸಿದಂತೆ ಕರುಳಿನ ಶಸ್ತ್ರಕ್ರಿಯೆ ಅನಿವಾರ್ಯ ಎಂದು ಆಸ್ಪತ್ರೆಯ ವೈದ್ಯರು ಸೂಚಿಸಿದ್ದಾರೆ. ಇದಕ್ಕಾಗಿ 20 ಲಕ್ಷ ರೂಪಾಯಿಗಳ ವೆಚ್ಚವಿದೆ ಎಂದು ಆಸ್ಪತ್ರೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಬಡ ಕುಟುಂಬದ ಆರ್ಯತೀರ್ಥಳ ಹೆತ್ತವರಿಗೆ ಈ ಮೊತ್ತ ವೆಚ್ಚ ಮಾಡಲು ಅಸಮರ್ಥರು. ಈ ಹಿನ್ನೆಲೆಯಲ್ಲಿ ಈ ಬಡ ಕುಟುಂಬದ ಬಾಲಕಿಗೆ ನೆರವು ನೀಡಲು ಸಂಗೀತ ಯಾತ್ರೆ ಕೈಗೊಂಡಿದ್ದಾರೆ ಕಾಞಂಗಾಡಿನ ದೇವಗೀತ ಎಂಬ ಆರ್ಕೆಸ್ಟ್ರಾ ತಂಡ. ಕಾಞಂಗಾಡಿನಿಂದ ಪಾಣತ್ತೂರು ತನಕ ಸಂಗೀತ ಯಾತ್ರೆ ನಡೆಸುತ್ತಿದೆ. ರದೀಶ್ ಕಂಡಡ್ಕ, ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಎಸ್ಐ ರವೀಂದ್ರ ಕೊಟ್ಟೋಡಿ, ದೇವಗೀತಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಚಂದ್ರನ್ ಕೊಟ್ಟೋಡಿ, ಕ್ರೈಮ್ ಬ್ರಾಂಚ್ ಎಸ್ಐ ಪ್ರದೀಪ್ ತ್ರಿಕರಿಪುರ್, ಪ್ರಭಾಕರ್ ಹ್ಯಾರಿಸ್, ಅಶೋಕ್ ಕುಮಾರ್ ಮೊದಲಾದವರು ಈ ಸಂಗೀತ ಯಾತ್ರೆಗೆ ಮುಂದಾಳತ್ವ ವಹಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶಾಸಕ MC ಕಮರುದ್ದೀನ್ ವಿರುದ್ಧ ಮತ್ತೆ FIR ದಾಖಲು. ಕೇಸುಗಳ ಸಂಖ್ಯೆ 123ಕ್ಕೆ ಏರಿಕೆ. ಚಂದೇರ ಪೊಲೀಸ್ ಠಾಣೆಯಲ್ಲಿ ಹೊಸದಾಗಿ 4 ದೂರುಗಳು ದಾಖಲು. ಕರ್ನಾಟಕದಲ್ಲಿ ಕಾಲೇಜ್ ಆರಂಭಗೊಂಡ ಹಿನ್ನೆಲೆ ಜಿಲ್ಲೆಯ ವಿದ್ಯಾರ್ಥಿಗಳು ಮಂಗಳೂರಿಗೆ ತೆರಳಲು ಪರದಾಟ. ಸಾರಿಗೆ ಸಂಸ್ಥೆ ಬಸ್ಸುಗಳ ಸೇವೆ ಪುನರಾರಂಭಿಸಲು ಹೆಚ್ಚುತ್ತಿದೆ ಒತ್ತಾಯ. ಜಿಲ್ಲಾ ಲೈಬ್ರರಿ ಕೌನ್ಸಿಲ್ ಆವರಣದಲ್ಲಿ ನಡೆಯಿತು ರಂಗಕರ್ಮಿ ಉದಯ ಸಾರಂಗ್ರವರ ರಂಗನಾಟಕಗಳ ಸಂಕಲನ ಬಿಡುಗಡೆ ಕಾರ್ಯ. ಕಾನ್ಫರೆನ್ಸ್ ಹಾಲ್ ಹಾಗೂ ಸೊಸೈಟಿ ಕಚೇರಿಗೆ ಲಭಿಸಿತು ಚಾಲನೆ. ಹೊಸಂಗಡಿಯ ವ್ಯಾಪಾರ ಭವನದಲ್ಲಿ ನಡೆದ ಕಾರ್ಯಕ್ರಮ. ವ್ಯಾಪಾರಿ ವ್ಯವಸಾಯಿ ಏಕತಾ ಸಮಿತಿ ರಾಜ್ಯ ಉಪಾಧ್ಯಕ್ಷ, ಜಿಲ್ಲಾಧ್ಯಕ್ಷರು ಆಗಿರುವ ಕೆ ಅಹಮದ್ ಶರೀಫ್ ಉದ್ಘಾಟನೆ. ಮಜಿಬೈಲಲ್ಲಿ ಉಪ್ಪಳ ಹೊಳೆಗೆ ಸೇತುವೆ ನಿರ್ಮಿಸುವ ಬೇಡಿಕೆ ಈಡೇರಿಕೆಗೆ ರೂಪು ನೀಡಲಾಯಿತು. ಮೀಂಜಾ ಜನಪರ ವೇದಿಕೆ ಹೋರಾಟ ಸಮಿತಿ. ಸ್ಥಳೀಯ ಗಣ್ಯರು ಸಭೆಯಲ್ಲಿ ಭಾಗಿ. ದೊಡ್ಡ ಆನೆಯನ್ನು ನಿಯಂತ್ರಿಸಲು ಒಂದು ಅಂಕುಶ ಸಾಕು. ಅಂಧಕಾರವನ್ನು ಅಳಿಸಲು ಒಂದು ಸಣ್ಣ ದೀಪ ಸಾಕು. ದೊಡ್ಡ ಪರ್ವತವನ್ನು ಪುಡಿ ಮಾಡಲು ಒಂದು ಸಿಡಿಲ ಬಡಿತ ಸಾಕು. ನಿಮ್ಮ ದೇಹ ಆಕಾರ, ಗಾತ್ರ, ಸೌಂದರ್ಯ ಮುಖ್ಯವಲ್ಲ. ನಿಮ್ಮಲ್ಲಿರುವ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಮಾತ್ರ ಮುಖ್ಯ. ಇದು ಚಾಣಕ್ಯ ಹೇಳಿದ ಮಾತು ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.